ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಯು ಆಲ್ ಟು ದಿಸ್ ಶಿವಿಕ್ಷಾ ಕ್ರಿಯೇಟಿವ್ಸ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ವಿಡಿಯೋ. ಐ ಹೋಪ್ ಯು ಪೀಪಲ್ ಆರ್ ಗುಡ್ ಗ್ರೇಟ್ ಆ್ಯಂಡ್ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ನ್ಯೂ ಇಯರ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಯು ನೋ ವಾಟ್ ಈಸ್ ವಿಡಿಯೋ ಆಲ್ ಅಬೌಟ್ ಟುಡೇ. ಸೊ ಥಂಬ್ನೇಲಲ್ಲಿ ನಿಮಗೆ ಗೊತ್ತಾಗಿರುತ್ತೆ, ಟೈಟಲಿಂದ ಗೊತ್ತಾಗಿರುತ್ತೆ ನಿಮಗೆ. ಸೊ ಎಸ್, ಐ ಆಮ್ ಗೋಯಿಂಗ್ ಟು ಶೇರ್ some of interesting and informative things which I learned in 2025. ಅಂದರೆ ನಾನು ಕಲಿತಂತಹ ಪಾಠಗಳು ಇನ್ 2025ನಲ್ಲಿ. ಸೊ ಹಾಗಾದರೆ ತಡ ಇನ್ನೇನಕ್ಕೆ, ಲೆಟ್ಸ್ begin the video. So first thing I realized is consistency is more important than motivation. ಅಂದರೆ ಮೋಟಿವೇಶನ್ಗಿಂತ ನಿರಂತರತೆ ಹೆಚ್ಚು ಮುಖ್ಯ. ಸೊ ಹೇಳ್ತಾರೆ, ನೀನು ಎಷ್ಟು ವೇಗವಾಗಿ ಹೋದೆ ಎಂಬುದಕ್ಕಿಂತ ಎಷ್ಟು ದಿನ ನಿರಂತರವಾಗಿ ಹೋದೆ ಎಂಬುದೇ ಮುಖ್ಯ. ಅದು ಕೂಡ ಕರೆಕ್ಟೇ ಅಲ್ವಾ? ಸೊ ಇನ್ 2025 ಐ ಅಂಡರ್ಸ್ಟುಡ್ ದಟ್ ಮೋಟಿವೇಶನ್ ಈಸ್ ಟೆಂಪರರಿ. So some days we feel excited, some days we feel very happy, some days we feel very lazy, motivated, tired. So ಎಲ್ಲರಿಗೂ ಕೂಡ ಇದೇ ರೀತಿಯಲ್ಲಿ ಆಗುತ್ತೆ. So we can't wait for the motivation to go for work. ಯಾಕೆಂದರೆ ವರ್ಕಿಗೆ ನಾವು ಹೋಗಲೇಬೇಕು, ಜಾಬ್ ಮಾಡಲೇಬೇಕು, ದಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಸೊ ಅದೇ ಥರ ಅದಕ್ಕೆ ನಾವು ಮೋಟಿವೇಶನ್ ಹೇಗೆ ಹುಡ್ಕೋಕ್ಕಾಗೋದಿಲ್ವೋ, ಸೊ ಫಾರ್ ಎನಿ ಆಫ್ ಆರ್ ಆ್ಯಕ್ಷನ್ which helps us to achieve our dreams, ಅದಕ್ಕೂ ಕೂಡ ನಾವು ಮೋಟಿವೇಶನಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ವಿಲ್ ನೆವರ್ ಏಬಲ್ ಟು ಮೂವ್ ಫಾರ್ವರ್ಡ್ ಇಫ್ ವಿ ವೆಯ್ಟ್ ಫಾರ್ ದ ಮೋಟಿವೇಶನ್. ಆದರೆ ಕನ್ಸಿಸ್ಟೆನ್ಸಿ ಅನ್ನುವಂಥ ಒಂದು ಹ್ಯಾಬಿಟ್ ಇದ್ದಾಗ ಈವನ್ ಆನ್ ಬ್ಯಾಡ್ ಡೇಸ್ ವಿ ವಿಲ್ ಶೋ ಅಪ್, ರೈಟ್? ಸೊ ಸೇ ಫಾರ್ ಎಕ್ಸಾಂಪಲ್, ಇಫ್ ವಿ ಕನೆಕ್ಟ್ ಸೊ ದಟ್ ಈಸಿಯಾಗಿ ನಮಗೆ ಮೋಟಿವೇಶನು ಕನ್ಸಿಸ್ಟೆನ್ಸಿ ಅಂತ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಫ್ರೆಂಡು ನಿಮಗೆ ಹೇಳ್ತಾರೆ ಯೋಗ ಬೆನಿಫಿಟ್ಸ್ ಬಗ್ಗೆ, ಯೋಗ ಕ್ಲಾಸ್ ಬಗ್ಗೆ. ಸೊ ಆ ದಿನ ನೀವು ಫುಲ್ಲಿ ಮೋಟಿವೇಟೆಡ್ ಆಗಿ ಖುಷಿಯಿಂದ ನೀವು ಯೋಗ ಕ್ಲಾಸ್ಗೆ ಕೂಡ ಜಾಯ್ನ್ ಆಗ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಲೇಟರ್ 2 days ಆದಮೇಲೆ 3 days ಆದಮೇಲೆ ಆಬ್ವಿಯಸ್ ಅದು ನಿಮ್ಮ ಬಾಡಿಗೆ ಕೂಡ ಅದು ಅಡ್ಜಸ್ಟ್ ಆಗಬೇಕು. ಸೊ ಸ್ವಲ್ಪ ಬಾಡಿ ಪೇಯ್ನ್ಸ್ ಅನ್ನುವಂಥದ್ದು ಬರುತ್ತೆ. ಸೊ ದೆನ್ ಯು ಮೇ ಫೀಲ್ lazy on third day or the fourth day, so to do the same, to go for the same place, right? So ಅದಕ್ಕೆ ನೀವು ಮತ್ತೆ ಮೋಟಿವೇಶನಿಗೆ ವೆಯ್ಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಮತ್ತೆ ಆ ಟೈಮಲ್ಲಿ ಇಲ್ಲ ಹಾಗೆ ಹೀಗೆ ನನಗೂ ಹಾಗೆ ಆಗ್ತಿತ್ತು, ಎಸ್ ಯು ಕ್ಯಾನ್ ಡೂ ಇಟ್, ಹಾಗೆ ಹೀಗೆ ಮೋಟಿವೇಶನಿಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಎಗೇನ್ ಮತ್ತಿನ್ಯಾವಾಗಲೂ ಅದೇ ಥರದ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಬಟ್ ಅದೇ ಕನ್ಸಿಸ್ಟೆನ್ಸಿ ಅನ್ನುವಂತಹ ಹ್ಯಾಬಿಟ್ ನಿಮ್ಮಲ್ಲೇ ಇತ್ತು ಅಂತ ಹೇಳಿದ್ರೆ ಯಾರು ಮೋಟಿವೇಶನ್ಗೂ ಕೂಡ ನಾವು ವೆಯ್ಟ್ ಮಾಡಬೇಕು ಅಂತಲೇ ಇಲ್ಲ. ಸೊ ನಾವ್ ಟೆಲ್ ಮಿ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಮೋಟಿವೇಶನ್? ಆಬ್ವಿಯಸ್ಲಿ ಇಟ್ಸ್ ಯು, ರೈಟ್? ಸೊ ಸ್ಟಾಪ್ ವೇಟಿಂಗ್ ಫಾರ್ ಅದರ್ಸ್ ಫಾರ್ ಯುವರ್ ಮೋಟಿವೇಶನ್. ಸೊ ಪ್ರತಿದಿನ ಸ್ವಲ್ಪ ಎಫರ್ಟ್ ಕೊಡೋದು ಒಂದು ದಿನ ಅದು ದೊಡ್ಡ ರಿಸಲ್ಟನ್ನು ಕೊಡುತ್ತೆ. ಸೊ ಲೆಟ್ಸ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ಕನ್ಸಿಸ್ಟೆನ್ಸಿ. ಸೊ ಇನ್ 2025 ಐ ಲರ್ನ್ ದಿಸ್ ಕನ್ಸಿಸ್ಟೆನ್ಸಿ ಅನ್ನುವಂತಹ ಒಂದು ಇಂಪಾರ್ಟೆನ್ಸ್ನ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಸೈಲೆನ್ಸ್. ಸೈಲೆನ್ಸ್ ಇಸ್ ಆಲ್ಸೋ ಅನ್ ಆನ್ಸರ್. ಮೌನವೂ ಸಹ ಒಂದು ಉತ್ತರವೇ. ಸೊ ವೆನ್ ಪೀಸ್ ಮ್ಯಾಟರ್ಸ್ ಮೋರ್ ದ್ಯಾನ್ ಬೀಯಿಂಗ್ ರೈಟ್, ಸೈಲೆನ್ಸ್ ಬಿಕಮ್ಸ್ ಪವರ್ಫುಲ್. ಸೊ ನಾನು ಹೇಳ್ತಾ ಇದ್ದೀನಿ, ಇನ್ ಮೈ ಪರ್ಸ್ನಲ್ ಒಪಿನಿಯನ್, ಇಲ್ಲಿವರೆಗೂ ಕೂಡ ಎಲ್ಲರಿಗೂ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅನಿಸ್ತಿತ್ತು. ಯಾಕೆ ಅಂತ ಹೇಳಿದ್ರೆ, ನಾನು ಏನಾದರೂ ಒಂದು ಮಾಡ್ತಿದ್ದೀನಿ ಅಂದರೆ ಅದರ ನನ್ನ ಇಂಟೆನ್ಷನ್ ಅವ್ರಿಗೆ ಅರ್ಥ ಆಗಬೇಕು, ಆ ರೀಸನ್ನು ಏನಕ್ಕೆ ಅನ್ನೋವಂಥ ತಿಳ್ಕೋಬೇಕು ಅವರು ಅಂತ. ಆದರೆ 2025ನಲ್ಲಿ ನಾನು ಕಲ್ತಿದ್ದು, ಕೆಲವು ಜನರಿಗೆ ಎಕ್ಸ್ಪ್ಲನೇಷನ್ ಬೇಡ, ಅವ್ರಿಗೆ ರಿಯಾಕ್ಷನ್ ಬೇಕು ಅಂತ. ಆ ರಿಯಾಕ್ಷನು ಎರಡು ರೀತಿಯಲ್ಲಿ ಇರುತ್ತೆ. ಐದರ್ ನಾವು ಒಂದು ಸಿಟ್ಟಿನಿಂದ ಅವರಿಗೆ ರಿಟರ್ನ್ ರೆಸ್ಪಾನ್ಸನ್ನು ಕೊಡೋದು, ಅಥವಾ ಸೈಲೆಂಟ್ ಆಗಿರುವಂಥದ್ದು. ಹಾಗಂತ ಯಾವಾಗಲೂ ಸೈಲೆಂಟ್ ಆಗಿರಬೇಕು ಅನ್ನೋದೇ ಮೋಸ್ಟ್ ಪವರ್ಫುಲ್ ಅಲ್ಲ. ಬಿಕಾಸ್ ಸಮ್ಟೈಮ್ಸ್ ದೇ ಮೇ ಫೀಲ್ ದೇ ವಿಲ್ ಮೇಕ್ ಯು ಫೀಲ್ ವೀಕ್, ರೈಟ್? ಸೊ ಮೌನವಾಗಿರೋದು ಅಂದರೆ ವೀಕ್ ಅಂತ ಅಲ್ಲ, ಅದು ಮೆಚ್ಯೂರಿಟಿ. ಸೊ ಸೈಲೆನ್ಸ್ ನಮ್ಮ ಎನರ್ಜಿಯನ್ನು ಸೇವ್ ಮಾಡುತ್ತೆ, ಮೆಂಟಲ್ ಪೀಸನ್ನು ಕೊಡುತ್ತೆ. ಸೊ ಸೈಲೆನ್ಸ್ most of the time saved my energy when arguments tried to drain me.
ಸೊ ಯಾವಾಗಲೂ ಕೂಡ ಅಷ್ಟೇ ಒಂದು 5 ನಿಮಿಷ ಸೈಲೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯುವರ್ ಎನರ್ಜಿ ಟು ರೀಟೇನ್ ಇನ್ ಯುವರ್ ಸೆಲ್ಫ್. ಹಾಗಾದರೆ ಥರ್ಡ್ ಪಾಯಿಂಟಿಗೆ ಬಂದರೆ, ಹೆಲ್ತ್ ಶುಡ್ ನೆವರ್ ಬಿ ಇಗ್ನೋರ್ಡ್. ಆರೋಗ್ಯವನ್ನು ಎಂದಿಗೂ ಇಗ್ನೋರ್ ಮಾಡಲೇಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. So I realized that when health goes, everything else stops, because we can't concentrate, we can't focus on the things around us, like money ಆಗಿರ್ಬೋದು, success ಆಗಿರ್ಬೋದು, relationship ಆಗಿರ್ಬೋದು. Nothing works if the body and mind are not healthy. So taking care of health is the self-respect. That is most important in life. ಲೇಟ್ ನೈಟ್ಸ್, ಸ್ಟ್ರೆಸ್, ಜಂಕ್ ಫುಡ್, ಗಾಸಿಪಿಂಗ್ ನಮ್ಮ ಬ್ರೈನನ್ನು ಹಾಗೆ ಫಿಸಿಕಲ್ ಬಾಡಿಯನ್ನು ವೀಕ್ ಮಾಡ್ತಾ ಹೋಗುತ್ತೆ, ಲೈಕ್ ಅ ಸ್ಲೋ ಪಾಯ್ಸನ್. ಹೆಲ್ತ್ ಅಥವಾ ಆರೋಗ್ಯ ಅನ್ನುವಂಥದ್ದು ಅದು ಲಕ್ಸುರಿ ಅಲ್ಲ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮ್ಮ ಬಾಡಿಗೆ ನಾವು ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಆರ್ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಆರ್ ಹೆಲ್ತ್, ಬಿಕಾಸ್ ಎವ್ರಿಥಿಂಗ್ ಲೈಡ್ ಆನ್ ಆರ್ ಹೆಲ್ತಿ ಬಾಡಿ ಆ್ಯಂಡ್ ಮೈಂಡ್. ನಾವು ಹೆಲ್ತಿ ಆಗಿದ್ರೆ ಮಾತ್ರ ನಾವು ಬೇರೆ ಎಲ್ಲನೂ ಕೂಡ ಮಾಡೋಕ್ಕೆ ಸಾಧ್ಯ, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಮೈ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದರೆ, ಸ್ಮಾಲ್ ಹ್ಯಾಬಿಟ್ಸ್ ಕ್ರಿಯೇಟ್ ಬಿಗ್ ಚೇಂಜ್. ಅಂದರೆ ಚಿಕ್ಕ ಅಭ್ಯಾಸಗಳನ್ನು ನಾವೇನು ರೂಢಿಸ್ಕೊಳ್ತೀವಿ ಅದೇ ದೊಡ್ಡ ಬದಲಾವಣೆ ತರುತ್ತೆ ಅಂತ. ಸೊ ನಾನು ಫಸ್ಟ್ ಪಾಯಿಂಟಲ್ಲಿ ಹೇಳಿದೆ, ಚಿಕ್ಕ ಎಫರ್ಟ್ಸು ಕೂಡ ದೊಡ್ಡ ಚೇಂಜಸ್ಗಳನ್ನು ಮಾಡಬಹುದು, ದೊಡ್ಡ ಇಂಪ್ಯಾಕ್ಟನ್ನು ಮಾಡಬಹುದು ಅಂತ. ಸೊ ಅದೇ ಥರ ನಾವೇನು ಚಿಕ್ಕ ಅಭ್ಯಾಸವನ್ನು ಶುರು ಮಾಡ್ತೀವಿ ಅದೇ ಒಂದು ದೊಡ್ಡ ಬದಲಾವಣೆಯನ್ನು ತರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ವಿ ರಿಪೀಟ್ ಡೈಲಿ ಬಿಕಮ್ಸ್ ಹೂ ವಿ ಆರ್. ಸೊ ಡೈಲಿ ನಾವು ಎಕ್ಸಸೈಸ್ ಮಾಡ್ತಾ ಇದ್ರೆ, ಹೆಲ್ತಿ ಫುಡ್ಡನ್ನು ನಾವು ತಗೊಳ್ತಾ ಇದ್ರೆ, ದೆನ್ ವಿ ವಿಲ್ ಬಿ ಹೆಲ್ತಿ. ಬಟ್ ಸಮ್ ಪೀಪಲ್ ಹೂ ವಿಲ್ ಬಿ ಆಲ್ವೇಸ್ ಇನ್ ಗಾಸಿಪ್ ಮಾಡುವಂಥದ್ದು, ಆ ಥರ ಈ ಥರ ಹೇಳುವಂಥದ್ದು, ಸೊ ಯೋಚನೆ ಮಾಡುವಂಥದ್ದು, ಕೆಟ್ಟ ಯೋಚನೆಗಳನ್ನು ಮಾಡುವಂಥದ್ದು, ಓವರ್ ಥಿಂಕ್ ಮಾಡುವಂಥದ್ದು. ಸೊ ಆ ರೀತಿಯಾದಂಥವ್ರು ಅದೇ ರೀತಿಯಲ್ಲಿ ಇರ್ತಾರೆ. ದೇ ಕಾಂಟ್ ಬಿ ಸಕ್ಸಸ್ ಇನ್ ದೇರ್ ಲೈಫ್. ಸಕ್ಸಸ್ ಇರಲಿ, ದೇ ಕಾಂಟ್ ಬಿ ಹ್ಯಾಪಿ ಆಲ್ಸೋ ಇನ್ ದೇರ್ ಲೈಫ್. ಸೊ ಸ್ಮಾಲ್ ಹ್ಯಾಬಿಟ್ಸಿಂದ ನಾವು ಶುರು ಮಾಡಬೇಕು. ಏನೇ ಒಂದು ದೊಡ್ಡ ಚೇಂಜಸ್ನ ಮಾಡಬೇಕು ಅಂದರೆ, ಇಲ್ಲ ನಾಳೆಯಿಂದ ನಾನು ಒಳ್ಳೆ ಪರ್ಸನ್ ಆಗ್ತೀನಿ ಅಂದರೆ, ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ದೊಡ್ಡ ಗೋಲ್ಸನ್ನು ನಾವು ನೋಡ್ತಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ರೈಟ್? ಅದನ್ನು ನಾವು ಅಚೀವ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮೇಕ್ ಎಫರ್ಟ್ ಫಾರ್ ಇಟ್. ಸೇ ಫಾರ್ ಎಕ್ಸಾಂಪಲ್, ನಾನು ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅದನ್ನು ನಾನು ಇಮ್ಯಾಜಿನ್ ಮಾಡ್ತೀನಿ, ಲೈಕ್ ನನ್ನ ಲೋಗೋ ಇದಿರಬೇಕು, ಇದು ಹಾಗೆ ಹೀಗೆ ಅಂತ. ಸೊ ಇಮ್ಯಾಜಿನ್ ಮಾಡಿದ್ರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ಬಟ್ ಫಾರ್ ದ್ಯಾಟ್, ಓಕೆ ನಾಳೆ ನಾನು ಶುರು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಆ ಮೋಟಿವೇಶನು, ಖುಷಿ ಅವಾಗಿರಬಹುದು, ರೈಟ್? ಬಟ್ ಆಮೇಲೆ ಅದು ಬೋರಿಂಗ್ ಅನಿಸ್ಬೋದು. ಬಟ್ ಅದೇ ಲೇಟರ್ ಆನ್ವರ್ಡ್ಸ್ ನಿಮಗೆ ಬೋರಿಂಗ್ ಅಂತ ಅನಿಸ್ಬೋದು. ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ರೀಡಿಂಗ್ ಅ ಬುಕ್ ಆಲ್ಸೋ, ಯು ಹ್ಯಾವ್ ಟು ರೀಡ್ ಅಟ್ಲೀಸ್ಟ್ ಫಾರ್ 5 to 10 minutes ಡೈಲಿ ಇನ್ ದ ಇನಿಷಿಯಲ್ ಫೇಸ್. ಯಾಕೆಂದರೆ ಬಂದ್ಬಿಡೋಲ್ಲ ಹಾಗೇನೆ ನಿಮಗೆ. ಸೊ ಸ್ಮಾಲ್ ಹ್ಯಾಬಿಟ್ಸ್ ಓನ್ಲಿ ದಟ್ ಕ್ಯಾನ್ ಚೇಂಜ್. ಗ್ರ್ಯಾಜುವಲಿ, ಸ್ಲೋಲಿ ನೀವು ಹೋಗ್ತಾ ಇಟ್ ವಿಲ್ ಟೇಕ್ಸ್ ಅ ಟೈಮ್. ಓಕೆ, ಸೊ ನಿಮಗೆ ಗೊತ್ತಾಗಲ್ಲ, ನೀವೊಂದು ಬುಕ್ಕನ್ನೇ ಮುಗಿಸುವಂತಹ ಒಂದು ಕೇಪಬಿಲಿಟಿ ನಿಮಗೆ ಬರುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಹಾಗಾಗಿ ಸ್ಮಾಲ್ ಹ್ಯಾಬಿಟ್ಸ್ ಹ್ಯಾಸ್ ಟು ಬಿ ಇನ್ಕಲ್ಕೇಟ್ ಇನ್ ಆರ್ ಸೆಲ್ಫ್, ಸೊ ದಟ್ ಟು ಸಿ ಅ ಬಿಗ್ ಚೇಂಜ್, ಬಿಗ್ ಇಂಪ್ಯಾಕ್ಟ್ ಇನ್ ಆರ್ ಲೈಫ್. ಸೊ ಹಾಗಾದರೆ ಲಾಸ್ಟ್ ಪಾಯಿಂಟ್ಗೆ ನಾನು ಬರ್ತೀನಿ, ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗಿಗೆ ನಾನು ಬರ್ತೀನಿ. ಸೊ ದಟ್ ಈಸ್ ಸೇಯಿಂಗ್ ಎಸ್ ವೆನ್ ಐ ಶುಡ್ ಹ್ಯಾವ್ ಸೇ ನೋ. ಮನಸ್ಸಿಗೆ ಇಷ್ಟ ಇಲ್ಲದಿದ್ರೂ ಕೂಡ ಹರ್ಟ್ ಆಗಬಾರ್ದು ಅಂತ ಎಸ್, ಶ್ಯೂರ್, ಓಕೆ, ಡನ್ ಅಂತ ಹೇಳೋದೇ ಜಾಸ್ತಿ ಇದೆ. ಅದರಿಂದ ಎನರ್ಜಿ, ಫೋಕಸ್ ಎಲ್ಲವೂ ಕೂಡ ಹೋಗ್ತಿತ್ತು. ಸೊ 2025ನಲ್ಲಿ ಕಲ್ತಿದ್ದು ಅಂದರೆ ನೋ ಹೇಳೋದು ತಪ್ಪಲ್ಲ ಅಂತ. ಅದು ಸೆಲ್ಫ್ ರೆಸ್ಪೆಕ್ಟ್. ಆದರೆ ನೋ ಅಂತ ಹೇಳೋದು ಕೂಡ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಾಂಡಿಂಗ್, ಯಾರು ಪರ್ಸನ್ ಇರ್ತಾರೆ ಅವ್ರ ಜೊತೆಯಲ್ಲಿ ಆ ರಿಲೇಷನ್ಶಿಪ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ, ರಿಲೇಷನ್ಶಿಪ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೌ ವಿ ಸೇ ನೋ. We have to inculcate the habit, because it is very important. ಒಂದು ಕೋಟ್ ನನಗೆ ನೆನಪಾಗ್ತಾ ಇದೆ, ವ್ಯಾರೆನ್ ಬಫೆಟ್ ಹೇಳಿರುವಂಥದ್ದು, that the difference between successful people and really successful people is that really successful people say no to almost everything. ಅಂದರೆ ಯಶಸ್ವಿ ಜನರು ಮತ್ತು ನಿಜಕ್ಕೂ ಯಶಸ್ವಿ ಜನರು, ಅವರಿಬ್ಬರ ನಡುವಿನ ವ್ಯತ್ಯಾಸ ಏನಂತ ಹೇಳಿದ್ರೆ, ನಿಜಕ್ಕೂ ಯಶಸ್ವಿ ಆಗುವಂತಹ ಜನರು ಬಹುತೇಕ
ಎಲ್ಲದಕ್ಕೂ ಇಲ್ಲ ಅಂತಾರೆ. ಅವ್ರು ಏನಾದರೂ ಹೇಳಿ ಬೇರೆಯವರು, ಈ ಥರದ ಟೀಕೆಗಳಿಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರ ಯಶಸ್ಸು, ಅವರ ಎನರ್ಜಿ, ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲನೂ ಕೂಡ ನಾನು ಕಲಿತಂತಹ ಪಾಠಗಳು ಇನ್ 2025ನಲ್ಲಿ ಬಹುತೇಕ ಹೇಳೋದಾದರೆ ಎಷ್ಟೊಂದು ಜನ ಈ ಥರದ ಸಿಚುವೇಶನ್ಸ್ನಲ್ಲಿ, ಈ ಥರದ ಸರ್ಕಮ್ಸ್ಟೆನ್ಸಸ್ನಲ್ಲಿ ಫೇಸ್ ಮಾಡಬೇಕಾಗತ್ತೆ. ಕೆಲವೊಬ್ಬರು ಐಡೆಂಟಿಫೈ ಮಾಡ್ಕೊಳ್ತಾರೆ, ಅಬ್ಸರ್ವ್ ಮಾಡ್ಕೊಳ್ತಾರೆ, ಚೇಂಜ್ ಮಾಡ್ಕೊಳ್ತಾರೆ. ಇನ್ನು ಕೆಲವರು ನೋ, ಲೈಫ್ ಹೆಂಗಿದೆಯೋ ಹಾಗೆ ಹೋಗಬೇಕು, ಗೋ ವಿತ್ ದ ಫ್ಲೋ ಅಂತ ಅಂದ್ಕೊಳ್ತಾರೆ. ಬಟ್ ಅದರಿಂದ ಅವ್ರ ಎನರ್ಜಿ ಎಷ್ಟು ಕಡಿಮೆ ಆಗ್ತಾ ಇದೆ, ಅವರ ಒಂದು ಆರಾ ಎಷ್ಟು ಡ್ರೈನ್ ಆಗ್ತಾ ಇದೆ, ಅದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಬಟ್ ಲೇಟರ್ ಆನ್ವರ್ಡ್ಸ್ ದೇ ಹ್ಯಾವ್ ಟು ರಿಗ್ರೆಟ್, ದಟ್ ಈಸ್ ಫಾರ್ ಶ್ಯೂರ್. ಆವಾಗ ಏನೂ ಮಾಡೋಕ್ಕೆ ಚಾನ್ಸಸ್ ಇರೋದೇ ಇಲ್ಲ, ಏನೂ ಪಾಸಿಬಿಲಿಟೀಸು ಇರೋದಿಲ್ಲ. ಸೊ ಹಾಗಾಗಿ ಇವಾಗಲಿಂದಾನೇ ಐಡೆಂಟಿಫೈ ಮಾಡ್ಕೊಳ್ಳೋಣ, ಅಬ್ಸರ್ವ್ ಮಾಡೋಣ ನಮ್ಮನ್ನು ನಾವು, ಬಿಕಾಸ್ ನಮ್ಮ ಐಡೆಂಟಿಟಿ ಬಹಳ ಇಂಪಾರ್ಟೆಂಟು. ಇನ್ ಆರ್ ಲೈಫ್ ವಿ ಹ್ಯಾವ್ ಟು ಅಚೀವ್ ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ವಿ ಹ್ಯಾವ್ ಮೇಡ್ ಫಾರ್ ಆರ್ ಸೆಲ್ಫ್, for what we have born in this earth. This life we should not be wasted for anyone, for anybody. So that's it. I wanted to tell you all people in this today's video. I hope ನಿಮ್ಮೆಲ್ಲರಿಗೂ ಕೂಡ ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಹಾಗಂದರೆ ಯು ಹ್ಯಾವ್ ಟು ಬಿ ಸ್ಟೇ ಕನೆಕ್ಟೆಡ್ ವಿತ್ ಮೀ ಅಷ್ಟೇ. So okay, I will meet you in the next video. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಎಲ್ಲರಿಗೂ ಕೂಡ.